ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವಂತಹ ಬಿಜೆಪಿ ಕಚೇರಿಯಲ್ಲಿ ಲಿಫ್ಟ್ ಕೈಕೊಟ್ಟುಬಿಟ್ಟಿದೆ. ಲಿಫ್ಟ್ ಒಳಗೆ ಸಿಲುಕಿದ ಸಂಸದ ಉಮೇಶ್ ಜಾಧವ್ ತಮ್ಮ ಸಹಚರರ ಜೊತೆ ಲಿಫ್ಟ್ನಲ್ಲಿ ಸಿಲುಕಿದ್ರು ಸಂಸದರು. ಪಾಪ ಸುಮಾರು ಅರ್ಧ ಗಂಟೆಗಳ ಕಾಲ ಲಿಫ್ಟ್ನಲ್ಲೇ ಲಾಕ್ ಆಗಿಬಿಟ್ಟಿದ್ರು ಸಂಸದರು. ಅರ್ಧ ಗಂಟೆಯಿಂದ ಲಿಫ್ಟ್ ಸರಿಪಡಿಸೋಕೆ ಸಿಬ್ಬಂದಿ ಕಸರತ್ತನ್ನ ಮಾಡ್ತಾ ಇದ್ರು. ಸುಮಾರು ಅರ್ಧ ಗಂಟೆ ಕಸರತ್ತಿನ ಬಳಿಕ ಟೆಕ್ನಿಷಿಯನ್ರಿಂದ ರಕ್ಷಣೆ ಮಾಡಲಾಗಿದೆ. ಕೊನೆಗೂ ಸುರಕ್ಷಿತವಾಗಿ ಲಿಫ್ಟ್ನಿಂದ ಹೊರ ಬಂದಿದ್ದಾರೆ ಉಮೇಶ್ ಜಾಧವ್ ಅವರು. ಬಿಜೆಪಿ ಕಚೇರಿಯಲ್ಲಿ ಇವತ್ತು ಸಿಕ್ಕಾಪಟ್ಟೆ ಜನ, ಕಾರ್ಯಕರ್ತರು, ಸಂಸದರು, ಸಚಿವರು ಎಲ್ಲರೂ ಬರ್ತಿದ್ದಾರೆ. ಯಾಕಂದ್ರೆ ಈ ದೊಡ್ಡ ದೊಡ್ಡ ವಿಚಾರಗಳು, ರಾಮ ಜನ್ಮಭೂಮಿಯ ವಿಚಾರ ಸೇರಿದಂತೆ ಬೇರೆ ಬೇರೆ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆಯೇ ಪ್ರತಿಭಟನೆಗಳು, ಹೋರಾಟಗಳು ಇದೆಲ್ಲವೂ ನಡೀತಾ ಇದೆ. ಈ ನಿಟ್ಟಿನಲ್ಲಿ ಪಾಪ ಸಂಸದ ಉಮೇಶ್ ಜಾಧವ್ ಅವರು ಕೂಡ ಬಂದಿದ್ದಾರೆ. ಆ ಸಂದರ್ಭದಲ್ಲಿ ಲಿಫ್ಟ್ ಒಳಗೆ ಹೋಗಿದ್ದಾರೆ. ಆಗ ಲಾಕ್ ಆಗಿಬಿಟ್ಟಿದ್ದಾರೆ. ಸುಮಾರು ಅರ್ಧ ಗಂಟೆ ಅಲ್ಲೇ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಏನೇ ಹರಸಾಹಸ ಪಟ್ಟರು ಹೊರಗೆ ಬರೋದಕ್ಕೆ ಸಾಧ್ಯ ಆಗಿಲ್ಲ. ಸ್ವಲ್ಪ ಹೊತ್ತು ಎಲ್ರಿಗೂ ಆತಂಕ ಆಗ್ಬಿಟ್ಟಿತ್ತು. ಆಮೇಲೆ ಟೆಕ್ನಿಷಿಯನ್ನ ಕರ್ಕೊಂಡು ಬಂದಿದ್ದಾರೆ. ಎಲ್ಲ ಸರಿ ಮಾಡಿದ್ಮೇಲೆ ಈಗ ಹೊರಗಡೆ ಕರ್ಕೊಂಡು ಬಂದಿದ್ದಾರೆ. ಸ್ವಲ್ಪ ಹೊತ್ತು ಗಾಬರಿ ಆಗ್ಬಿಟ್ಟಿದ್ರು. ಯಾಕಂದ್ರೆ ಸಹಜವಾಗಿ ಅರ್ಧ ಗಂಟೆ ಲಿಫ್ಟ್ ಒಳಗಿದ್ರೆ ಸಿಕ್ಕಾಪಟ್ಟೆ ಸಮಸ್ಯೆ ಆಗತ್ತೆ. ಉಸಿರುಗಟ್ಟುವ ವಾತಾವರಣ, ಗಾಳಿ ಇರಲ್ಲ, ಏನಿಲ್ಲ. ಫೋನ್ ಮಾಡಿ ಯಾರನ್ನಾರು ಕರೆಯೋಣ ಅಂತಂದ್ರೂ ನೆಟ್ವರ್ಕು ಸಿಗಲ್ಲ, ಸಮಸ್ಯೆ ಆಗತ್ತೆ. ಅವರೊಬ್ಬರೇ ಅಲ್ಲ, ಅವ್ರ ಜೊತೆಗೆ ಅವರ ಬೆಂಬಲಿಗರು ಇದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಸ್ವಲ್ಪ ಹೊತ್ತು ಕಂಗಾಲಾಗ್ಬಿಟ್ಟಿದ್ದಾರೆ, ಆತಂಕಕ್ಕೆ ಒಳಗಾಗ್ಬಿಟ್ಟಿದ್ದಾರೆ. ಆಮೇಲೆ ಅವ್ರನ್ನ ಹೊರಗಡೆ ಕರ್ಕೊಂಡು ಬರ್ತಿರೋದನ್ನ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ನಾಲ್ಕು ಜನ ಇದ್ದಾರೆ. ಬರ್ತಾ ಇದ್ದಾರೆ. ಜಾಧವ್, ಉಮೇಶ್ ಜಾಧವ್ MP. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್. ಒಂದು ಅರ್ಧ ಗಂಟೆಗಳ ಕಾಲ ಉಮೇಶ್ ಜಾಧವ್ ಅವರು ಆತಂಕಕ್ಕೊಳಗಾಗಿದ್ರು ಅಂತ ಕಾಣುತ್ತೆ. ಲಿಫ್ಟ್ ಆಫ್ ಆಗೋಕ್ ಕಾರಣಕ್ಕೇನು, ಅಂದ್ರೆ ಟೆಕ್ನಿಕಲ್ ಇಶ್ಯೂಸಾ ಅಥವಾ ಕರೆಂಟ್ ಇರ್ಲಿಲ್ವಾ, ಏನಾಗಿತ್ತು? ನೀತಿ ಬಿಜೆಪಿ ಕಚೇರಿಯಲ್ಲಿ ತಾಂತ್ರಿಕ ಸಮಸ್ಯೆ ಕಾರಣದಿಂದಾಗಿ ಲಿಫ್ಟ್ ಕೆಲ ಕಾಲಕ್ಕೆ ಕಾರ್ಯಾರಂಭ ಮಾಡುವುದರಲ್ಲಿ ವ್ಯತ್ಯಯ ಉಂಟಾಗಿತ್ತು. ಇದೇ ಸಂದರ್ಭದಲ್ಲಿ ಕರೆಂಟ್ ಕೂಡ ಹೋಗಿದ್ರಿಂದಾಗಿ ಲಿಫ್ಟ್ ನ ಒಳಗೆ ಸೇರ್ಕೊಂಡಿದ್ದಂತಹ ಸಂಸದ ಉಮೇಶ್ ಜಾಧವ್ ಮತ್ತಿತರ 3 ಮಂದಿ ಅರ್ಧ ಗಂಟೆಗಳು ಹೆಚ್ಚು ಕಾಲ ಪರದಾಡುವಂತ ಸನ್ನಿವೇಶ ಸೃಷ್ಟಿಯಾಗಿತ್ತು. ಕಡೆಗೆ ಅಂದ್ರೆ ಅದಾದ ಸ್ವಲ್ಪ ಸಮಯದ ಬಳಿಕ ಕರೆಂಟ್ ಬಂದರೂ ಕೂಡ ಟೆಕ್ನಿಕಲ್ ರೀಸನ್ ನಿಂದಾಗಿ ನಿಂತು ಹೋಗಿದಂತ ಲಿಫ್ಟ್ ಅನ್ನ ಸರಿ ಮಾಡೋದಕ್ಕೆ ವಿಳಂಬ ಹಿಡಿತು. ಆ ಸಂದರ್ಭದಲ್ಲಿ ಬಿಜೆಪಿ ಕಚೇರಿಯ ಸಿಬ್ಬಂದಿಗಳು ಒಳಗಿದ್ದವರಿಗೆ ರಕ್ಷಣಾ ಅಂದ್ರೆ ವಿಚಾರದ ಬಗ್ಗೆ ಮಾಹಿತಿಯನ್ನು ಕೊಟ್ಟರು. ಆ ಹಿನ್ನೆಲೆಯಲ್ಲಿ ಅವರು ಕೂಡ ಯಾವುದೇ ಪ್ಯಾನಿಕ್ಗೆ ಒಳಗಾಗದೆ ಅಲ್ಲೇ ನಿಂತಿದ್ರು. ನಂತರದಲ್ಲಿ ನಡೆದಂತಹ ಕಾರ್ಯಾಚರಣೆಯ ಭಾಗವಾಗಿ ಲಿಫ್ಟ್ ಅನ್ನ ಮತ್ತೆ ಆನ್ ಮಾಡಿ ಅವರೆಲ್ಲರನ್ನ ಹೊರಗೆ ಕರೆತರುವಂತಹ ಪ್ರಕ್ರಿಯೆ ನಡೆಯಿತು. ಬಳಿಕ ಅವರು ಕೂಡ ಹೊರ ಬಂದ ಬಳಿಕ ತಮ್ಮನ್ನ ಯಾರ್ಯಾರು ಅಂದ್ರೆ ಅಲ್ಲಿವರೆಗೂ ತಮ್ಗೆ ಗೈಡೆನ್ಸ್ ಮಾಡಿದಂತವ್ರ ಜೊತೆ ಮಾತನಾಡಿಕೊಂಡು ಅವರಿಗೆ ಸೆಕೆಂಡ್ ಮಾಡಿ ಅಲ್ಲಿಂದ ಹೊರಗಡೆ ಹೋದ್ರು. ರಾಕೇಶ್, ಫೈನ್ ಅಲ್ವಾ? ಅಂದ್ರೆ ಯೂಶಲಿ ಒಂದು ಅರ್ಧ ಗಂಟೆ ಲಿಫ್ಟ್ ಒಳಗಿದ್ರೆ ಉಸಿರು ಗಟ್ಟಂಗೆ ಆಗುತ್ತೆ, ಬ್ರೀತಿಂಗ್ ಪ್ರಾಬ್ಲಮ್ ಆಗುತ್ತೆ. ಸೊ ಫೈನ್ ಅಲ್ಲ ಅವರು ಆರೋಗ್ಯ ಎಲ್ಲ ಆ ರೀತಿ ಯಾವುದೇ ಸಮಸ್ಯೆಗಳು ಎದುರಾಗಿಲ್ಲ. ಓಕೆ, ಥ್ಯಾಂಕ್ ಯು ರಾಕೇಶ್ ತಮ್ಮ ಡೀಟೇಲ್ಸ್ಗಾಗಿ. ಅರ್ಧ ಗಂಟೆಗಳ ಕಾಲ ಸಮಸ್ಯೆ ಎದುರಾಗಿತ್ತು. ಲಿಫ್ಟ್ನೊಳಗೆ ಸಿಕ್ಕಾಕೊಳ್ಬೇಕಾಯ್ತು. ಕರೆಂಟು ಇರಲಿಲ್ಲ, ಟೆಕ್ನಿಕಲ್ಲು ಪ್ರಾಬ್ಲಮ್ ಆಗಿತ್ತು. ಕರೆಂಟ್ ಬಂದ ಮೇಲೂ ಕೂಡ ಅದನ್ನು ಸರಿಪಡಿಸೋದಕ್ಕೆ ಸಮಸ್ಯೆ ಎದುರಾಗಿತ್ತು. ಬಟ್ ಫೈನಲಿ ಅವರನ್ನ ಲಿಫ್ಟಿಂದ ಹೊರಗೆ ಕರ್ಕೊಂಡು ಬರಲಾಗಿದೆ. ಆರಾಮಾಗಿದ್ದಾರೆ, ಈಗೇನು ಸಮಸ್ಯೆ ಇಲ್ಲ.